ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 3ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ನಾಮಿನೇಷನ್ ವಿಚಾರದಲ್ಲಿ ಗಿಲ್ಲಿ ಮತ್ತು ರಾಶಿಕಾ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಸೊ ಇದು ಜಗಳ ಅನ್ನೋಕ್ಕಿಂತ ಒಂಥರ ಕಾಮಿಡಿ ಜಗಳ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ರಾಶಿಕಾ ಅವರು ಗಿಲ್ಲಿ ಜೊತೆ ಕಾಮಿಡಿ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ, ಬಟ್ ಇಲ್ಲಿ ಗಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾನೆ ಇಲ್ಲ. ಸೊ ಅದನ್ನು ಕೂಡ ಕಾಮಿಡಿ ರೀತಿಯಲ್ಲೇ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ರಾಶಿಕಾ ಅವರು ಗಿಲ್ಲಿ ಮತ್ತು ಕಾವ್ಯ ಜೋಡಿ ಬಗ್ಗೆ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವರು ರಾಶಿಕಾ ಮತ್ತು ಸೂರಜ್ ಜೋಡಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಈಗ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಸೊ ನಿನ್ನೆ ಎಪಿಸೋಡ್ನಲ್ಲಿ ಅರ್ಧ ಆಗಿದೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಪೂರ್ತಿ ಕ್ಲಿಯರ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಸೊ ಇದರ ಮಧ್ಯೆ ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನಮ್ಗೆ ಕೂಡ ಗೊತ್ತಿಲ್ಲ. ಸೊ ಈಗ ಬಂದಿರುವಂಥ ಪ್ರೋಮೋದಲ್ಲಿ ಇಲ್ಲಿ ಯಾರು ನಮ್ಮ ರಾಶಿಕಾ ಅವರು ಕಾವ್ಯ ಮತ್ತು ಗಿಲ್ಲಿನ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ನಾಮಿನೇಷನ್ಗಾಗಿ. ಸೊ ಇಲ್ಲಿಗ ಕಾವ್ಯಂದು ಸರ್ದಿ ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಗಿಲ್ಲಿಯವರ ಸರ್ದಿ. ಸೊ ಗಿಲ್ಲಿಗೆ ಆ ಒಂದು ಚಾಕುನ ಚುಚ್ಚಿ ಒಂದು ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಗಿಲ್ಲಿಗೆ ರಾಶಿಕಾ ಅವರು ಈ ರೀತಿ ಹೇಳ್ತಾ ಇದ್ದಾರೆ, ಗಿಲ್ಲಿ ಕಾಮಿಡಿ ಮಾಡೋ ಟೈಮಲ್ಲಿ ಮಾಡು, ಸೊ ಎಲ್ಲ ಟೈಮಲ್ಲೂ ಕಾಮಿಡಿ ಮಾಡೋಕ್ಕೆ ಹೋಗ್ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸೊ ನಮ್ಮ ಗಿಲ್ಲಿಯವರು ನೀನು ಅದನ್ನೂ ಮಾಡ್ತಾ ಇಲ್ಲ, ಕಾಮಿಡಿನೂ ಮಾಡೋಕ್ಕೆ ಬರ್ತಾ ಇಲ್ಲ ನಿಮಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ರಾಶಿಕಾ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನಾನು ಕಾಮಿಡಿ ಝೋನಿಂದ ಬಂದಿಲ್ಲ, ಆ್ಯಕ್ಟಿಂಗ್ ಫೀಲ್ಡಿಂದ ಬಂದಿದ್ದೀನಿ. ಸೊ ನಿಂದು ಕಾಮಿಡಿ, ನೀ ಕಾಮಿಡಿ ಮಾಡ್ತೀಯಾ, ಸೊ ನಾನು ಆ್ಯಕ್ಟಿಂಗ್ ರೀತಿಯಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಈ ಒಂದು ಮಾತಿಗೆ ಗಿಲ್ಲಿ ನೀನು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದೆಯಾ, ಸೊ ಅಂದರೆ ಇದೆಲ್ಲ ಮಾಡ್ತಾ ಇರೋದು ಸ್ವಲ್ಪ ಆ್ಯಕ್ಟ್ ಅಷ್ಟೇ, ಸೊ ಇದೆಲ್ಲ ಫೇಕ್ ಆ್ಯಕ್ಟ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈಗ ಗಿಲ್ಲಿ ಕೈಯಲ್ಲಿ ಸಿಕ್ಕಾಕೊಂಡಿದ್ದು ಯಾಕಾರೋ ಮಾತಾಡೋದು ಅನ್ನೋ ರೀತಿಯಲ್ಲಿ ರಾಶಿಕಾ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಜಗಳದಲ್ಲಿ ಗಿಲ್ಲಿಯವರು ಒಳ್ಳೆ ಕಾಮಿಡಿ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಚಿಕ್ಕ ಮಕ್ಕಳು ಯಾವ ರೀತಿ ಜಗಳ ಆಡ್ತಾರಲ್ಲ, ಸೊ ಕುಂಟೆ ಬೆಲ್ಲೆ ಆಡ್ಕೊತ, ಸೊ ಒಂದು ರೌಂಡ್ ಹೊಡ್ಕೊಂತ ಆ ರೀತಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಪ್ರೋಮೋ ಮಾತ್ರ ಒಳ್ಳೆ ಫನ್ ಆಗಿದೆ ಗುರು. ಸೊ ನಾಮಿನೇಷನ್ ಅಂತಲೇ ಸೀರಿಯಸ್ ಆಗಿ ಅನಿಸ್ತಾ ಇಲ್ಲ, ಅಷ್ಟು ಕಾಮಿಡಿ ಆಗಿದೆ. ಸೊ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಸೊ ಅತಿಯಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗ್ಬೇಡ, ಸರಿ ಇರಲ್ಲ, ಸೊ ನಾನು ಕಾಮಿಡಿ ಮಾಡ್ತೀನಿ, ನೀನು ಆ್ಯಕ್ಟಿಂಗ್ ಮಾಡ್ತೀಯ, ಸೊ ನನಗೆ ಗೊತ್ತಾಯಿತು ನೀನು ಆ್ಯಕ್ಟಿಂಗೇ ಮಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇದು ಒಂಥರ ಕಾಮಿಡಿ ಸೀನ್ ಆಗಿಬಿಟ್ಟಿದೆ ಅವರಿಗೆ. ಸೊ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಬಿದ್ದು ನಗ್ತಾ ಇದ್ದಾರೆ. ಅದರಲ್ಲೂ ರಜತ್ ಅವರಂತೂ ಬಾಯಿ ಮೇಲೆ ಕೈ ಇಟ್ಕೊಂಡು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಆ ರೀತಿ ಗಿಲ್ಲಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ನಮ್ಮ ಸೂರಜ್ ಅವರು ಮನೆ ಕ್ಯಾಪ್ಟನ್ ಆಗಿರುವ ಧನುಷ್ಗೆ ಹೇಳ್ತಾ ಇದ್ದಾರೆ, ಈ ಜಗಳ ಬಿಡಿಸಿ ಗುರು ಕೇಳೋಕ್ಕಾಗ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ನಮ್ಮ ರಾಶಿಕಾ ಅವ್ರು ಏನು ಹೇಳ್ತಾ ಇದ್ದಾರೆ, ಗಿಲ್ಲಿ ಅತಿ ಆದರೆ ಅಮೃತ ಕೂಡ ವಿಷಯ ಆಗುತ್ತೆ, ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದನ್ನೇ ಡೈಲಾಗ್ನ ಮತ್ತೆ ಗಿಲ್ಲಿ ಅವರು ಯಾರಿಗೆ ರಾಶಿಕಾ ಅವರಿಗೆ ರಿಟರ್ನ್ ಹೊಡಿತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ ರಾಶಿಕಾ ಅವ್ರು ಏನು ಮಾಡ್ತಾ ಇದ್ದಾರೆ, ಸೊ ಪರ್ಸ್ನಲ್ ಆಗಿ ಹೋಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿಯಪ್ಪ ಅಂದರೆ, ಸೊ ಗಿಲ್ಲಿಗೆ ನಿಂತರ ನಾನು ಬೇರೆಯವ್ರ ಹಿಂದೆ ಹೋಗಲ್ಲ, ಕಾವು ಅನ್ಕಂಟ, ಸೊ ನನ್ನ ದೊಡ್ಡಮ್ಮ ಅವಳು, ನಮ್ಮಮ್ಮ, ನಮ್ಮ ಅತ್ತೆ ಮಗಳು, ಸೊ ಐ ಲವ್ ಯು ಕಾವ್ಯ ಇಷ್ಟ ನನಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದು. ಯಾವ ರೀತಿಯಪ್ಪ ಅಂದರೆ ಅಲ್ಲಿರುವಂಥ ಫೀಲ್ಡಲ್ಲಿ ಗಿಲ್ಲಿನ ನಡಗಿಟ್ಕೊಂಡು ಸೊ ಒಂಥರ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡ್ತಾರಲ್ಲ ಆ ರೀತಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಗಿಲ್ಲಿ ಸುಮ್ಮನೆ ಬಿಡ್ತಾನೆ, ಅದಕ್ಕೂ ಅವರು ಹೇಗೆ ಮಾಡ್ತಾರೋ ಆ ರೀತಿನೇ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಯಾರು ರಾಶಿಕಾ ಅವರು ಗಿಲ್ಲಿ ಕಾವ್ಯ ಹಿಂದೆ ಹೋಗ್ತಾನೆ ಅಂದಕ್ಕೆ, ಸೊ ನಮ್ಮ ಗಿಲ್ಲಿಯವರು ಸೂರಜ್ ಹಿಂದೆ ನೀನು ಹೋಗ್ತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇದರ ಎದುರುತ್ತವಾಗಿ ಸೊ ನಮ್ಮ ಇಲ್ಲಿ ಗಿಲ್ಲಿಯವರು ಸೂರಜ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಗಿಲ್ಲಿಯವರು ಏನು ಹೇಳ್ತಿದ್ದಾರೆ, ಸೂರಜ್ ಐ ಲವ್ ಯು ಅನ್ನೋ ಪದನ ಯೂಸ್ ಮಾಡಬೇಡ, ಸರಿ ಇರಲ್ಲ, ಹೀಗೆ ಅನ್ನೋ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಪ್ರೋಮೋ ಫುಲ್ ಫನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ನಾಮಿನೇಷನ್ ಜಗತ್ತಲ್ಲಿ ಸೂರಜ್ದೇ ಕಾವ್ಯದ್ದೇ ಭವಿಷ್ಯ ಅನ್ನೋ ರೀತಿಯಲ್ಲಿ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಈ ಪ್ರೋಮೋ ಟೈಟಲ್ ಬಂದುಬಿಟ್ಟು ನಾಮಿನೇಷನ್ ಜಗಳದಲ್ಲೂ ಸೂರಜ್ ಕಾವ್ಯದ್ದೇ ವಿಷಯ ಅನ್ನೋ ಒಂದು ಟೈಟಲ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆ ರೀತಿಯ ಒಂದು ಸೀನ್ನ ಇಲ್ಲಿ ರಾಶಿಕಾ ಮತ್ತು ಗಿಲ್ಲಿಯವರು ಕ್ರಿಯೇಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಫನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಇದರ ಮಧ್ಯ ಕಾವ್ಯ ಅವರ ವಿಷಯವನ್ನು ಮಾತಾಡ್ತಾ ಇರುವಾಗ ರಾಶಿಕಾ ಅವರು, ಸೊ ಇಲ್ಲಿ ಗಿಲ್ಲಿಯವರು ನೀನು ಸೂರಜ್ನ ಪ್ರೀತಿ ಮಾಡ್ತಾ ಇದೀಯಾ, ಸೊ ಎಲ್ಲ ರೀತಿ ಹೇಳ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಮಾತಾಡೋ ವಿಷಯದಲ್ಲಿ ಸೊ ರಾಶಿಕಾ ಅವರು ಬಾಯಿ ತಪ್ಪಿ ಹೌದು ಅನ್ನೋ ರೀತಿಯಲ್ಲಿ ಯೂಸ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಗಿಲ್ಲಿಯವರು ಕೊನೆಗೂ ನೀವು ಒಪ್ಕೊಂಡಲ್ಲ, ಸೊ ನೀನು ಆ್ಯಕ್ಟಿಂಗ್ ಮಾಡ್ತಾ ನಿಜ ಅಂತ ಗೊತ್ತಾಯ್ತಲ್ಲ ಅನ್ನೋ ರೀತಿಯಲ್ಲಿ ಕೆಣಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರಿಬ್ಬರ ಜಗಳದಲ್ಲೂ ಮಾತ್ರ ಫುಲ್ ಫನ್ ಆಗಿದೆ. ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದೇನು ನಾಮಿನೇಷನ್ನ ಅಥವಾ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ, ಅಷ್ಟು ಕಾಮಿಡಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ದಯವಿಟ್ಟು ವೀಕ್ಷಕರು ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಫನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಎಲ್ಲ ನಾಮಿನೇಟ್ ಆಗಿರುವಂಥ ಎಲ್ಲ ಸ್ಪರ್ಧಿಗಳ ಹೆಸರು ಕೂಡ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನೂ ಕ್ಲಿಯರಾಗಿ ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಇವತ್ತಿನ ಎಪಿಸೋಡ್ನ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಸೊ ಈ ವಾರ ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗ್ಬೋದು ನಿಮ್ಮ ಪ್ರಕಾರ, ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್.